ಗೇಟ್ ಇಲ್ವಾ ಇಲ್ಲಿ ಹೋದ ತಕ್ಷಣ ಲೆಫ್ಟ್ ಸೈಡ್ ಒಂದು ಗೇಟ್ ಇದೆ. ಆ ಗೇಟ್ ಹತ್ರ ಒಂದು ಪ್ರಾಣ ಹೋಗ್ತಾ ಇದೆ. ಜನ ಎತ್ಕೊಳಕ್ ಹೋದ್ರೆ ಪ್ರಾಣ ಬೆಲೆ ಇಲ್ವೇನ್ರಿ? ನೋಡ್ರಿ ಖುಷಿ ಪಡ್ತವ್ರು ನೋಡ್ರಿ. 3 ಪ್ರಾಣ ಕೈಯಲ್ಲಿ ಪ್ರಾಣ ಬಿಟ್ಕೊಂಡೆ ಪ್ರಾಣ ಬಿಟ್ಟ. ಆರ್ಸಿಬಿ ಟಾಟಾ ಐಪಿಎಲ್ 2025ರಲ್ಲಿ ವಿಜಯ ಸಾಧಿಸಿದ್ದು ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ತಂಡ ಆಗಮನಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾದು ಕುಳಿತಿದ್ರು. ಆದರೆ ಕ್ರೀಡಾಂಗಣದ ಬಳಿ ಯಾವುದೇ ಸರಿಯಾದ ಸುರಕ್ಷತೆ ಇಲ್ಲದೆ, ವ್ಯವಸ್ಥೆ ಇಲ್ಲದೆ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಇನ್ನು ಸರಿಯಾದ ವ್ಯವಸ್ಥೆ ನೀಡದೇ ಇರುವಂತದ್ದು ಪೊಲೀಸರ ನಿರ್ಲಕ್ಷ್ಯ ಅಂತ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಅಭಿಮಾನಿಗಳು ಕುಡಿದು ಬಂದಿದ್ದು ಕಾರಣವಾಗಿದೆ. ಅಭಿಮಾನ ಎಷ್ಟರಲ್ಲಿರಬೇಕು ಅಷ್ಟರಲ್ಲಿರಬೇಕು, ಈ ರೀತಿ ಸಂಭ್ರಮಿಸುವ ಅವಶ್ಯಕತೆ ಇಲ್ಲ ಎಂಬ ಮಾತುಗಳನ್ನ ಆರ್ಸಿಬಿ ಅಭಿಮಾನಿಗಳೇ ತಿಳಿಸಿದ್ದಾರೆ. ಏನ್ ಗೊತ್ತಾ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ವಿ. ಏನಕ್ಕೆ? ಆರ್ಸಿಬಿ ಸಪೋರ್ಟ್ ಮಾಡಕ್ಕೆ. ಅಲ್ಲಿ ಆರ್ಸಿಬಿ ಸಪೋರ್ಟ್ ಮಾಡಕ್ಕೆ ಗೇಟ್ ಇಲ್ವಾ ಇಲ್ಲಿ? ಹೋದ ತಕ್ಷಣ ಲೆಫ್ಟ್ ಸೈಡ್ ಒಂದು ಗೇಟ್ ಇದೆ. ಆ ಗೇಟ್ ಹತ್ರ ಒಂದು ಪ್ರಾಣ ಹೋಗ್ತಾ ಇದೆ. ಜನ ಎತ್ಕೊಳಕ್ ಹೋದ್ರೆ ಪ್ರಾಣ ಬೆಲೆ ಇಲ್ವೇನ್ರಿ? ಆರ್ಸಿಬಿ ಕಪ್ಪು ಗೆಲ್ತು, ಖುಷಿ ನಮಗೂ. ಒಂದ್ ಪ್ರಾಣಕ್ ಬೆಲೆ ಇಲ್ವಾ ಹೇಳ್ರಿ? ಒಂದ್ ಪ್ರಾಣಕ್ ಬೆಲೆ ಬೇಕು ಕಣ್ರಿ. ತುಳ್ಕೊಂಡು ಓಡಾಡ್ತಾವ್ರ. ಅಲ್ಲಿ ಯಾವ್ದೋ ಗ್ರಿಲ್ಸ್ ಇದೆ, ಮಕ್ಕಳ ಒಳಗೆ ಹೋಗ್ಬಿಟ್ಟಿದೆ, ಬಿಡ್ತಾ ಇಲ್ಲ. ಮಕ್ಕಳ ಒಳಗೆ ಹೋಗಿದ್ರು ಬಿಡ್ತಾ ಇಲ್ಲ. ಯಾರು ಅಂತ ಗೊತ್ತಿಲ್ಲ, ನನ್ಗೂ ಒಂದು ಸಂಬಂಧ ಇಲ್ಲ, ಯಾರು ಅಂತ ಗೊತ್ತಿಲ್ಲ. ಒಂದು ಟ್ರಾಫಿಕ್ ಬಿಟ್ಟು ಬಿಡ್ತಾ ಇಲ್ಲ. ಏನ್ ಪ್ರಾಣ ಬೆಲೆ ಇರಬೇಕು. ಪ್ರಾಣಕ್ಕೆ ಹೇಳ್ತಾ ಇದ್ದೀನಿ, ಆರ್ಸಿಬಿ ಗೆಲ್ತು, ಹೃದಯಪೂರ್ವಕವಾಗಿ ಖುಷಿಯಾಗಿರೋಣ. ಹಂಗಂತೂ ಒಂದು ಪ್ರಾಣ ಹೋಗೋದು ಬೇಡ. ಹೇಳ್ತಾ ಇದ್ದೀನಿ ಸೀರಿಯಸ್, ಒಂದು ಪ್ರಾಣ ಬೇಡವೇ ಬೇಡ ಹೋಗೋದು. ಹುಷಾರಾಗಿರಿ. ಯಾರು ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದ್ರು, ಹುಷಾರಾಗಿರಿ. ಜೆಂಟ್ಸು ಇಬ್ರು ಲೇಡೀಸ್ ಏನು ಇಲ್ಲ, ಎಲ್ಲ ಪ್ರಾಣನೇ ಎಲ್ರು ತುಳಿತಾವ್ರೆ. ಸ್ಟ್ರಿಕ್ಟ್ ಮಾಡಬೇಕು, ಯಾರು ಬಿಡ್ತಾ ಇಲ್ಲ. ಒಂದು ಬ್ಯಾರಿಕೇಡ್ ಹಾಕಿಲ್ಲ, ಒಬ್ಬನಿಗೂ ಹಿಂಸೆ, ಎಲ್ಲರಿಗೂ ಹಿಂಸೆ. ನೋಡ್ರಿ ಖುಷಿ ಪಡ್ತವ್ರು ನೋಡ್ರಿ. 3 ಪ್ರಾಣ ನನ್ನ ಕೈಯಲ್ಲಿ ಪ್ರಾಣ ಬಿಟ್ಕೊಂಡೆ ಆರ್ಸಿಬಿ ನಮ್ಮ ಮೇಲೆ ಅಭಿಮಾನ, ಆರ್ಸಿಬಿ ಮೇಲೆ ಅಭಿಮಾನ ಐತೆ. ಫ್ಯಾನ್ಸು ಪ್ರಾಣ ಹೋಗ್ಬಿಡ್ತೇನ್ರಿ. ಪ್ರಾಣ ಕಂಡ್ರೆ ಅಯ್ಯೋ ರೇ, ಪ್ರಾಣ ನೋಡ್ರಿ, ಪ್ರಾಣ ಐತೆ ನೋಡ್ರಿ. ತುಂಬಾ ಹಾರಿಬಲಾಗಿದೆ ಮೇಡಮ್. ಒಂದು ಸಿಸ್ಟಮ್ ಸರಿ ಇಲ್ಲ, ಒಂದು ಬ್ಯಾರಿಕೇಡ್ ಇಲ್ಲ. ನೀವು ಒಂದು ವಿಡಿಯೋ ಮಾಡಿ, ಎಲ್ಲೂ ಒಂದು ಪೊಲೀಸ್ ಸೆಕ್ಯೂರಿಟಿ ಇಲ್ಲ. ಅಷ್ಟು ಜನ ಎಲ್ಲ ಕಾಲಲ್ಲಿ ತುಳ್ಕೊಂಡು ಹೋಗ್ತಾ ಇದ್ದಾರೆ. ಜನ ಅವ್ರು ಬದುಕಿದಾರೋ ಸತ್ತಿದಾರೋ ಗೊತ್ತಿಲ್ಲ, ಖಂಡಿತ ಏನಾಗಿದೆ ಅಂತ ಗೊತ್ತಿಲ್ಲ. ತುಂಬ ಜನ ಮೊಬೈಲ್ ಕಳ್ಕೊಂಡಿದ್ದಾರೆ, ಚಪ್ಪಲಿ ಇಲ್ಲ, ಶೂ ಇಲ್ಲ. ಸುಮಾರು ಜನ ಪಾಪ ಒಂದು ಹುಡುಗಿ ಹತ್ಕೊಂಡು ಕೂತಿದೆ. ನನ್ನ ಮೊಬೈಲ್ ಕೊಟ್ಟಿದ್ದೀನಿ ಹುಡುಗಿ, ಪಾಪ ಯಾರು ಗೊತ್ತಿಲ್ಲ, ಪಾಪ ಎಲ್ಲಿಂದ ಬಂದಿದೆ ಹುಡುಗಿ, ಆಂಧ್ರ ಹುಡುಗಿ ಅನಿಸುತ್ತೆ. ಮೋಸ್ಟ್ಲಿ ನನ್ನ ಫೋನಲ್ಲಿ ಯೂಸ್ ಮಾಡಿ ಮಾತಾಡ್ತಾ ಇದ್ದಾರೆ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಒಂದು ಚೂರು ಸಿಸ್ಟಮ್ ಆಗಿ, ಒಂದು ಚೂರು ಒಬ್ರಿಗೂ ಸೆಕ್ಯೂರಿಟಿ ಇಲ್ಲ ಸರ್. ಒಬ್ರಿಗೆ ನೀವು ನೋಡಿ, ಎಲ್ಲಾದ್ರೂ ನೋಡಿ, ಒಂದು ಕಡೆ ಎಲ್ಲಾದ್ರೂ ಪೊಲೀಸರು ಕಾಣಿಸ್ತಾರೆ ನೋಡಿ. ನೀವು ಹುಡುಕ್ಬೇಕು ಪೊಲೀಸರನ್ನ. ಈಗೇನೋ ಬೂತ್ ಕನ್ನಡಿ ಹಾಕ್ತಾರಲ್ಲ, ಆ ಥರ ಹುಡುಕಿ ನೋಡ್ಬೇಕಷ್ಟೇ ಪೊಲೀಸರನ್ನ. ಖಂಡಿತ ಇಲ್ಲ ಸರ್, ಏನು ಮಾಡಿಲ್ಲ. ತುಂಬಾ ಜನ ತುಳ್ದು ಹಾಕ್ಬಿಟ್ರು ಸರ್. ನನ್ನ ಕಣ್ ಮುಂದೆ 4-5 ಜನ ತುಳ್ದು ಹಾಕ್ಬಿಟ್ರು. ಕೆಳಗಡೆ ಬಿದ್ದೋಗಿದ್ರು, ತುಳಿದ್ರು. ಏನಾಯ್ತೋ ಗೊತ್ತಿಲ್ಲ. ನಾವು ಬಂದಿದ್ದೆ ದೊಡ್ಡದು ಈಚೆಗೆ. ತುಂಬಾ ಹಾರಿಬಲಾಗಿದೆ. ವರ್ಸ್ಟ್ ಮೇಡಮ್. ಅಭಿಮಾನ ಓಕೆ ಮೇಡಮ್, ಸರ್ಕಾರದವ್ರು ಮಾಡ್ಬೇಕು ಮೇಡಮ್. ನಮ್ಮ ಅಭಿಮಾನಕ್ಕೆ ನಾವು ಬಂದಿದ್ದೀರಿ. ನಮ್ಗೆ ಯಾರು ಸೆಕ್ಯೂರಿಟಿ ಯಾರು ಕೊಡ್ಬೇಕು? ಪೊಲೀಸರು ಕೊಡ್ಬೇಕು. ಅದನ್ನ ಯಾರು ಮೇಂಟೈನ್ ಮಾಡಬೇಕು? ಸರ್ಕಾರ ಮಾಡಬೇಕು. ಸರ್ಕಾರ ಈ ತರ ಮೇಂಟೈನ್ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ? ಭದ್ರತೆ ಕೊರತೆ ಖಂಡಿತ. ಏನೇ ರಿಸ್ಕ್ ಅಂತ ಇಲ್ಲ ಮೇಡಮ್. ನೀವೇ ಕಣ್ಮುಂದೆ ಕ್ಯಾಮ್ರಾ ತೋರಿಸಿ ಎಲ್ಲರಿಗೂ. ಎಲ್ಲಿ ಪೊಲೀಸರು ಕಾಣಿಸ್ತಾರೆ ಒಂದ್ಸರಿ ನೋಡಿ ಮೇಡಮ್. ತುಂಬಾ ಹಾರಿಬಾರ್ದು. ಏನು ಇದು ಭದ್ರತೆ ಎಲ್ಲ ಏನು ಇಲ್ಲ ಮೇಡಮ್. ಪೊಲೀಸವರು ಕಂಟ್ರೋಲ್ನೇ ತಗೊಂಡಿಲ್ಲ. ಎಲ್ಲ ಫ್ರೀ ಆಗಿಬಿಟ್ಟಿದ್ದಾರೆ. ಗಾಡಿಗಳೆಲ್ಲ ಈ ಕಡೆನೇ ಬರ್ತಾ ಇದೆ. ಏನು ಇದು ಮಾಡ್ತಾ ಇಲ್ಲ.